ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದೀರ್ಘಾವಧಿಯವರೆಗೆ ಸರ್ಕಾರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ಹೊಸ ದಾಖಲೆ ಬರೆದಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಸತತ 8,931 ದಿನಗಳ ಕಾಲ ಅಧಿಕಾರ ನಿರ್ವಹಿಸುವ ಮೂಲಕ ಸಿಕ್ಕಿಂ ಮಾಜಿ ಸಿಎಂ ಪವನ್ ಕುಮಾರ್ ಚಾಮ್ಲಿಂಗ್ ಅವರ ದಾಖಲೆಯನ್ನ ಮೋದಿ ಮುರಿದಿದ್ದಾರೆ. 2001ರ ಅಕ್ಟೋಬರ್ 1ರಿಂದ ಗುಜರಾತ್ ಮುಖ್ಯಮಂತ್ರಿಯಾಗಿ ಆರಂಭವಾದ ಅವರ ಆಡಳಿತ ಪಯಣ 2014ರಿಂದ ದೇಶದ ಪ್ರಧಾನಿಯಾಗಿ ಇಂದಿಗೂ ಮುಂದುವರೆದಿದೆ. ಸತತ 24 ವರ್ಷಗಳ ಈ ಸುದೀರ್ಘ ಅವಧಿಯಲ್ಲಿ ಒಂದು ದಿನವೂ ರಜೆ ಪಡೆಯದೆ ಜನಸೇವೆ ಮಾಡುತ್ತಿರುವ ಪ್ರಧಾನಿಯವರ ಬದ್ಧತೆಯನ್ನ ಕೇಂದ್ರ ಸಚಿವರಾದ ಅಮಿತ್ ಶಾ ಹಾಗೂ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಪ್ರಧಾನಿ ಮೋದಿಯಿಂದ ಈ ರೀತಿಯಾಗಿ ಐತಿಹಾಸಿಕ ದಾಖಲೆಯನ್ನು ಮಾಡಲಾಗಿದೆ. ದೇಶದ ದೀರ್ಘಾವಧಿ ಆಡಳಿತ ಮುಖ್ಯಸ್ಥರಾಗಿ ದಾಖಲೆ ಸೃಷ್ಟಿಸಿದ್ದಾರೆ. ಪ್ರಧಾನಿ ಮೋದಿಯವರಿಂದ ಹೊಸ ಇತಿಹಾಸ ಇದು. ಸತತ 8,931 ದಿನಗಳ ಕಾಲ ಆಡಳಿತವನ್ನು ನಡೆಸಿದ್ದು 24 ವರ್ಷಗಳ ನಿರಂತರ ಜನಸೇವಕನ ಪಯಣ ಈ ರೀತಿಯಾಗಿದೆ. 2001ರ ಅಕ್ಟೋಬರ್ 1ರಿಂದ ಗುಜರಾತ್ ಮುಖ್ಯಮಂತ್ರಿಯಾಗಿ ಆರಂಭವಾದಂತಹ ಅವರ ಆಡಳಿತದ ಪಯಣ ಅನ್ನೋದು 2014ರಿಂದ ದೇಶದ ಪ್ರಧಾನಿಯಾಗಿ ಇಂದಿಗೂ ಕೂಡ ಮುಂದುವರೆದಿದೆ. ಸತತ 24 ವರ್ಷಗಳ ಈ ಸುದೀರ್ಘ ಅವಧಿಯಲ್ಲಿ ಒಂದು ದಿನವೂ ಕೂಡ ರಜೆಯನ್ನ ಪಡೆಯದೆ ಜನಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಧಾನಿಯವರ ಬದ್ಧತೆ ಪ್ರಾಮಾಣಿಕತೆಯನ್ನ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಹಾಗೆ ರಾಜನಾಥ್ ಸಿಂಗ್ ಹೊಗಳಿದ್ದಾರೆ. ಇನ್ನು ಅಮಿತ್ ಶಾ ಹಾಗೆ ರಾಜನಾಥ್ ಸಿಂಗ್ ಅವರು ಕೂಡ ಮೋದಿ ಅವರಿಗೆ ಟ್ವೀಟ್ ಮಾಡುವುದರ ಮೂಲಕ ವಿಶಸ್ ಅನ್ನ ತಿಳಿಸಿದ್ದಾರೆ. ದೇಶದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದೀರ್ಘಾವಧಿಯವರೆಗೆ ಸರ್ಕಾರದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ರೀತಿಯಾದ ಹೊಸ ದಾಖಲೆಯನ್ನ ಬರೆದಿರುವ ಕಾರಣದಿಂದಾಗಿ ಶ್ಲಾಘಿಸಿದ್ದಾರೆ.